ದಾಸ ಇಷ್ಟನಾ ದರ್ಶನ್ ಇಷ್ಟನಾ? ನನಗೆ ನನ್ನ ಮಗು ಇಷ್ಟ, ನನ್ನ ಸಿನಿಮಾ ಡೆಡ್ಲಿ ಸೋಮ ಭಾಗ 2 ಇಷ್ಟ, ಅದರಲ್ಲಿ ಬರೋ ಈ 2 ಮಕ್ಕಳು ಇಷ್ಟ ಅಷ್ಟೇ. ಹೌದಾ? ಪರ್ಟಿಕ್ಯುಲರ್ ದಾಸ ದರ್ಶನ್ ಅಂತ ಏನಿಲ್ಲ, ಯಾವ ದರ್ಶನ್ ಅಷ್ಟೇ. ಫಾರ್ ದಟ್ ಐ ಕಾಂಟ್ ಸ್ಯಾಕ್ರಿಫೈಸ್ ಮೈ ಕಿಡ್. ನನ್ನ ಮಗು ಅಂತ ತಾನೇ ಬರತ್ತಿಲ್ಲ, ಅಸ್ತಿತ್ವ ಏನು ಅಂತ ರವಿ ಶ್ರೀವತ್ಸ ಕೇಳಿದಾಗ ಇದು ನನ್ನ ಮಗು, ಡೆಡ್ಲಿ ಸೋಮ ಭಾಗ 2 ಅನ್ನೋ ಈ ಕಂಟೆಂಟು ಈ ಮಗು ಬರುತ್ತೆ. ಸೊ ಅದಕ್ಕೆ ಈ ಹೆಸರುಗಳು, ಈ ಮೆರುಗು, ಈ ಶೃಂಗಾರ, ಈ ಒಂದು ಬುನಾದಿ, ಈ ಒಂದು ಪೀಟಿಗೆ ಎಲ್ಲ ಬರುತ್ತೆ. ಸೊ ಫಾರ್ ಮೀ ದ ಕಂಟೆಂಟ್ ಆ್ಯಂಡ್ ದಿಸ್ ಗೈ ದೀಕ್ಷಿತ್ ಅಂತ ಏನು ಹುಡುಗ ಬರ್ತಾ ಇದ್ದಾನೆ, ಹೀ ವಿಲ್ ಬಿ ವೆರಿ ಗುಡ್ ಆನ್ ದ ಸ್ಕ್ರೀನ್. ಟುಮಾರೋ ಯು ಪೀಪಲ್ ಯು ವಿಲ್ ಎಂಜಾಯ್. ನನಗೇನೋ ಅದೊಂದು ಆಸೆ ಯಾವಾಗಲೂ ಅಷ್ಟೇ, ಏನೋ ಒಂದು ಮಾಡಿದ್ದೀನಿ ಸಿನಿಮಾಲಿ ಅಂದಾಗ ದೀಕ್ಷಿತ್ ಜವಾಬ್ದಾರಿ ಇರುತ್ತಲ್ವ ಸರ್, ಅವ್ರ ಹೆಸರಲ್ಲಿ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ? ಮುಲಾಜಿಲ್ದೆ ನಾನು ಹೇಳ್ತೀನಲ್ಲ, ನಾನು ಮುಂದಿನ ದಿನಗಳಲ್ಲಿ ಆ್ಯಂಡ್ ಒನ್ ಟೈಮ್ ಐ ವಾಂಟ್ ಯು ಟು ಲಿಸನ್ ದಟ್ ಸಾಂಗ್ ಕೇಳಿಸ್ತೀನಿ. ದಟ್ ವಿಲ್ ಬಿ ದ ನ್ಯಾಷನಲ್ ಆ್ಯಂಥಮ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ದಟ್ ವಿಲ್ ಬಿ ಅ ನ್ಯಾಷನಲ್ ಆ್ಯಂಥಮ್ ಫಾರ್ ದರ್ಶನ್ ಫ್ಯಾನ್ಸ್. ಅದರದೊಂದಷ್ಟು ಎಲಿಮೆಂಟ್ಸ್ಗಳಿದ್ದಾವೆ, ಯು ವಿಲ್ ಎಂಜಾಯ್ ದೋಸ್ ಥಿಂಗ್ಸ್. ಜೊತೆಗೆ ಇನ್ನೊಂದಷ್ಟು ಮಾತುಗಳು ಕೇಳಿ ಬರುತ್ತೆ, ಅಂದರೆ ಈ ಥರ ಹೆಸರಿಟ್ಟಿರೋದು ಅವ್ರ ಫ್ಯಾನ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಅದರ್ವೈಸ್ ದರ್ಶನ್ ಅವ್ರಿಗೇನೋ ಬಕೆಟ್ ಹಿಡಿಯೋದಕ್ಕೆ, ಆ ಥರ ಮಾತುಗಳು ಕೆಲವರಿಂದ ಕೇಳಿ ಬರುತ್ತೆ. ಸೊ ಅವರಿಗೆಲ್ಲ ಏನು ಆನ್ಸರ್ ಮಾಡ್ತಾರೆ ನಾನು ಈಗಲೇ ಕೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಇದನ್ನು ಮಾಡಿದ್ದು ನೀವು ನೋಡಿದ್ರೆ ಡೆಡ್ಲಿ 3ನಲ್ಲೇ ನೋಡಿಬಿಟ್ರೆ ಪೋಸ್ಟ್ರಲ್ಲಿ ದಾಸ ಸನ್ ಆಫ್ ಸೋಮ ಅಂತ ಹಾಕಿದ್ದೆ. ಸೊ ಅದಾದಮೇಲೆ ಹಂತವಾಗಿ 2 ವರ್ಷದಲ್ಲಿ ಈ ಸಿನಿಮಾವನ್ನು ಮಾಡ್ಕೊಂಬರ್ತಾ ಇದ್ದೀನಿ. ನನಗೇನಿಲ್ಲಮ್ಮ, ನಾನು ನನ್ನ ಹೀರೋನ ನೋಡಿದ ತಕ್ಷಣವೇ ಹಿ ವಾಸ್ ಲುಕ್ಕಿಂಗ್ ಲೈಕ್ ಲೈಕ್ ಆಫ್ ದರ್ಶನ್ ಸರ್ ಅಂತ ಯಾವಾಗ ಅನ್ನಿಸ್ತೋ ದೇರ್ ಐ ನೇಮ್ಡ್ ಹಿಮ್. ಆಮೇಲೆ ಸುದೀಪ್ ಸರ್ ಫ್ಯಾನ್ಸು, ರವಿ ಶ್ರೀವತ್ಸ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಇನ್ಫ್ಯಾಕ್ಟ್ ದರ್ಶನ್ ಸರ್ ಜೊತೆ ಕೆಲಸ ಮಾಡಿಲ್ಲ, ಸುದೀಪ್ ಸರ್ ಜೊತೆ 4 ಸಿನಿಮಾ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಶಿವಣ್ಣನ ಫ್ಯಾನ್ಸು 100% ಅವ್ರಿಗೆ ಗೊತ್ತು. ಮಾದೇಶ ನಾನು ಏನೇನೆಲ್ಲ ಕೆಲಸ ಮಾಡಿದ್ದೀನಿ. ಇನ್ಯಾರು ನನಗೇನು ಗೊತ್ತಿಲ್ಲ, ಯಾವ ಫ್ಯಾನ್ಸ್ ಏನಾರು ಅಂದ್ಕೊಳ್ಳಿ, ನನಗೆ ನನ್ನ ಸಿನಿಮಾ, ಆ ಸಿನಿಮಾವನ್ನು ತಂದು ಪರದೆ ಮೇಲೆ ಬಿಟ್ಟಾಗ ಜನ ಎಂಜಾಯ್ ಮಾಡ್ತಾರಲ್ಲ, ದಟ್ ಈಸ್ ದ ಲಾಸ್ಟ್ ಮೊಮೆಂಟ್ ವಿಚ್ ಐ ಎಂಜಾಯ್ ಅಷ್ಟೇ. ಸರ್ ಫೈನಲಿ ಯಾಕೆ ದರ್ಶನ್ ಅವ್ರ ಮೇಲೆ ಇಷ್ಟು ಅಭಿಮಾನ? ಜೊತೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಾಳೆ ಶೂಟ್ ಮಾಡ್ತಾ ಇದ್ದೀರಾ, ವಿಷ್ಣು ಸರ್ ಕೂಡ ನೀವು ಅವ್ರಿಗೆ ದೊಡ್ಡ ಫ್ಯಾನು ಗೊತ್ತು. ಸೊ ಅಭಿಮಾನ್ ಸ್ಟುಡಿಯೋ ಅಂದರೆ ಏನಾದರೂ ಸೆಂಟಿಮೆಂಟ್, ಅದಕ್ಕೆ ಅಲ್ಲೇ ಎಂಡಿಂಗ್ ಕುಂಬಳಕಾಯಿ ಏನಾದರೂ ಹೊಡಿತಿದ್ರೆ ಲಾಸ್ಟ್ ಶೂಟ್ ಮಾಡೋ ಮೂಲಕ, ಏನು ಹೇಗೆ ಅಂತ? ದರ್ಶನ್ ಸರ್ ಅಂದರೆ ಯಾಕೆ ಅಭಿಮಾನ, ದಟ್ ಯು ನೋ, ನಾನು ಹೇಳ್ತಾನೆ ಬಂದೀನಿ, ನಿಮ್ಮ ಹತ್ರ ತುಂಬ ಶೇರ್ ಮಾಡಿದ್ದೀನಿ ನನ್ನದು. ದಟ್ ಈಸ್ ಒನ್ ಆ್ಯಂಡ್ ಒನ್ಲಿ ಬಿಕಾಸ್ ಆಫ್ ದರ್ಶನ್. ಹಾರ್ಟ್ ಆ್ಯಂಡ್ ಸೋಲ್ ಎವ್ರಿಥಿಂಗ್ ಈಸ್ ಅದೇನು ರೆಡಿ ಫಾರ್ ದ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ. ಇನ್ನು ವಿಷ್ಣು ಸರ್ ನನ್ನ ಯಜಮಾನನ ಹತ್ರ ನಂಗೆ ಅದೇನೋ ಒಂದು ನೆಮ್ಮದಿ, ಅಲ್ಲಿ ಹೋಗೋಣ. ಯಾಕೆಂದರೆ ಇದೊಂದು 3 ವರ್ಷ ಎಳೆದ್ಬಿಡ್ತಲ್ಲ, ಎಳೆದಾದ್ಮೇಲೂ ಕೂಡ ಎಲ್ಲೋ ಒಂದು ಹಿರಿಯರ ಆಶೀರ್ವಾದದಿಂದ ಬೇಗ ಮುಗಿಸ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ. ಆ ನಿಟ್ಟಿನಲ್ಲಿ ನಾಳೆ ಮುಸ್ಸಂಜೆಲಿ ಅವ್ರ ಜಾಗದಲ್ಲಿ ಕೂತು ನಿಧಾನವಾಗಿ ಅಲ್ಲೇ ಒಂದು ಕುಂಬಳಕಾಯಿ ಮಾಡೋಣ ಅನ್ನೋ ಒಂದು ಆಸೆ ಅಷ್ಟೇ. ಓಕೆ ಸರ್, ಒಳ್ಳೆಯದಾಗಲಿ ನಿಮ್ಮ ಡೆಡ್ಲಿ ಸೋಮ 2ಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ರವಿ ಶ್ರೀವತ್ಸ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.